ಸ್ಯಾಡಿಸ್ಟ್ ಸ್ಟಾರ್ಗೆ ಸದ್ಯಕ್ಕಿಲ್ಲ ಜಾಮೀನು, ದರ್ಶನ್ಗೆ ಇನ್ನೂ 5 ದಿನ ಜೈಲೇ ಗತಿ. ನಿಖಿತಾ ಪರ ಕೇಳಿ ಬರ್ತಿದೆ ಕೂಗು. ಸ್ಯಾಡಿಸ್ಟ್ ಸ್ಟಾರ್ ದರ್ಶನ್ಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ. ಇನ್ನೂ 5 ದಿನ ಜೈಲೇ ಗತಿಯಾಗಿದೆ. ಸೆಪ್ಟೆಂಬರ್ 19ರವರೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇದರ ನಡುವೆ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿರುವಂತಹ ದರ್ಶನ್ನ ಫೋಟೋಗಳು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಎಸಿಎಂಎಂ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ಬಳಿಕ ಚಿತ್ರನಟ ದರ್ಶನ್ ಇದೀಗ ಸೆಷನ್ಸ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಸಂಜೆ ಅರ್ಜಿ ವಿಚಾರಣೆ ನಡೆಸಿದ ಪ್ರಧಾನ ಸೆಷನ್ಸ್ ನ್ಯಾಯಾಲಯದ ನ್ಯಾಯಮೂರ್ತಿ ಬೂದಿಹಾಳ್ ಸರ್ಕಾರಿ ವಕೀಲರಿಗೆ ನೋಟಿಸ್ ಜಾರಿ ಮಾಡಿ ಸೆಪ್ಟೆಂಬರ್ 19ಕ್ಕೆ ಜಾಮೀನು ಅರ್ಜಿಗೆ ಆಕ್ಷೇಪ ಸಲ್ಲಿಸಲು ಸೂಚಿಸಿ ವಿಚಾರಣೆ ಮುಂದೂಡಿದರು. ದರ್ಶನ್ ಅಸ್ತಮಾ ಮತ್ತು ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದಾರೆ. ಹಾಗಾಗಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರು ತಿಳಿಸಿದ್ದಾರೆ. ಆಸ್ತಮಾ ಸೈನ್ಸ್ ಏನಪ್ಪಾ ಅಂತಂದ್ರೆ ಇನ್ನೂ ಕಡಿಮೆ ಆಗಿಲ್ಲ, ಬ್ರಾಂಕೋಸ್ಪಾಸಮ್ ಹಾಗೇ ಇದೆ. ಅವರಿಗೆ ಸ್ಟೀರಾಯ್ಡ್ಸ್ ಸಹಿತ ನಾವು ಇನ್ನೂ ಕೊಡ್ತಾ ಇದ್ದೆವು. ಅದ್ರ ಜೊತೆಯಲ್ಲಿ ಏನಂದರೆ ಈ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಬಿಲಿರುಬಿನ್ ಲೆವೆಲ್ ಏನಂದ್ರೆ ಮೊನ್ನೆಕ್ಕಿಂತ ಇವತ್ತು 0.2 ಮಿಲಿಗ್ರಾಮ್ ಜಾಸ್ತಿ ಆಗಿದೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಲಾಗಿದೆ ಎನ್ನುತ್ತಿದ್ದಾರೆ ಆಕೆಗೆ ಚಿಕಿತ್ಸೆ ನೀಡಿರೋ ವೈದ್ಯರು. ಅಲ್ಲದೆ ಹಲ್ಲೆ ನಡೆಸಿರೋ ಎಕ್ಸ್ಕ್ಲೂಸಿವ್ ಫೋಟೋಗಳು ಸುವರ್ಣ ನ್ಯೂಸ್ಗೆ ಲಭ್ಯವಾಗಿವೆ. ಹಲ್ಲೆಯ ತೀವ್ರತೆಗೆ ಈ ಫೋಟೋಗಳೇ ಸಾಕ್ಷಿಯಾಗಿವೆ. ಏನೇ ಇರಲಿ, ಚಿತ್ರಗಳಲ್ಲಿ ನೈತಿಕ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ನಟ ನಿಜ ಜೀವನದಲ್ಲಿ ಖಳನಾಯಕನಾಗಿದ್ದಕ್ಕೆ ಎಲ್ಲರಲ್ಲೂ ಬೇಸರ ಕಾಡುತ್ತಿದೆ. ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಟಿ ನಿಖಿತಾಗೆ 3 ವರ್ಷ ನಿಷೇಧ ಹೇರಿರೋ ಕ್ರಮಕ್ಕೆ ಸಿನಿರಂಗ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಿಖಿತಾ ಬೆನ್ನಿಗೆ ಹಲವು ನಟನಟಿಯರು ನಿಂತಿದ್ದಾರೆ. ನಿಖಿತಾ ನಿಷೇಧ ಕ್ರಮ ಸರಿಯಲ್ಲ ಅಂತಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಆದರೆ ನಿರ್ಮಾಪಕರ ಸಂಘ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎನ್ನುವಂತಾಗಿದೆ ನಟಿ ನಿಖಿತಾ ಸ್ಥಿತಿ. ನಟಿ ನಿಖಿತಾ ನಿಷೇಧಕ್ಕೆ ಚಿತ್ರರಂಗದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿಖಿತಾ ಪರ ಈಗ ಕನ್ನಡ ಚಿತ್ರರಂಗದ ದಿಗ್ಗಜರು ದನಿ ಎತ್ತಲಾರಂಭಿಸಿದ್ದಾರೆ. ನಿರ್ಮಾಪಕರ ಸಂಘ ನಿಖಿತಾರನ್ನ 3 ವರ್ಷ ಕನ್ನಡ ಚಿತ್ರರಂಗದಿಂದ ನಿಷೇಧ ಮಾಡಿದ್ದು ಸರಿಯಲ್ಲ ಅಂತ ನಟ ಶಿವರಾಜ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಶಿವರಾಜ್ ಕುಮಾರ್, ನಿಖಿತಾ ನಿಷೇಧ ಸರಿಯಲ್ಲ. ಈ ಬಗ್ಗೆ ಕಲಾವಿದರ ಸಂಘದ ಅಧ್ಯಕ್ಷ ಅಂಬರೀಶ್ ಜೊತೆ ಮಾತನಾಡೋದಾಗಿ ಹೇಳಿದ್ರು. ಬ್ಯಾನ್ ಮಾಡೋದು ತಪ್ಪು ಅಂತ ಯಾಕಂದ್ರೆ ನಾವು ಏನೇ ನಿರ್ಧಾರ ತಗೋಬೇಕಾದ್ರೂ ಯೋಚನೆ ಮಾಡಬೇಕು ಮುಂದೆ. ಯಾಕಂದ್ರೆ ಒಂದು ಆರ್ಟಿಸ್ಟ್ ಒಂದು ಫ್ಯೂಚರ್ ಅದು. ಸೊ ಆ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೋಡ್ಕೊಂಡು ನಮ್ಗೆ ಏನಾಗುತ್ತೆ ಈಸಿಯಾಗಿ ಮಾತಾಡಬೇಕು. ನಟಿ ರಮ್ಯಾ ಕೂಡ ನಿಖಿತಾ ನಿಷೇಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಂಡ ಹೆಂಡತಿ ಜಗಳದಲ್ಲಿ ನಿಖಿತಾ ವಿರುದ್ಧ ಮಾತ್ರ ಕ್ರಮ ಯಾಕೆ ಅಂತ ರಮ್ಯಾ ಪ್ರಶ್ನಿಸಿದ್ದಾರೆ. ಐ ಡೋಂಟ್ ನೋ ಐ ಕ್ಯಾನ್ ಸಪೋರ್ಟ್ ನಿಖಿತಾ. ಅವ್ರು ಮಾಡಿದ ತಪ್ಪು ನಿಜ ಅಂತ ನಂಗೆ ಗೊತ್ತಿಲ್ಲ, ಬಿಕಾಸ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಬಟ್ ಬ್ಯಾನ್ ಅಂತ ಮಾಡಿದ್ದು ಅದು ಡೆಫಿನೆಟ್ಲಿ ಐ ಆಮ್ ನಾಟ್ ಫಾರ್ ಇಟ್. ಎಸ್, ನೋ, ಐ ಡೋಂಟ್ ಥಿಂಕ್ ದಟ್ಸ್. ಇನ್ನು ದರ್ಶನ್ ದೌರ್ಜನ್ಯವನ್ನ ಖಂಡಿಸದೆ ರಾಜಿ ಸಂಧಾನಕ್ಕೆ ಯತ್ನಿಸಿದ್ದ ಅಂಬರೀಶ್ ಮತ್ತು ಜಗ್ಗೇಶ್ ಕ್ರಮವನ್ನ ಮಹಿಳಾ ಸಂಘಟನೆ ಖಂಡಿಸಿವೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಹಿಳಾ ಸಂಘಟನೆ ಸದಸ್ಯರು ನಿಖಿತಾಳಿಗೆ ಹೇರಿರುವ ನಿಷೇಧವನ್ನ ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಅದನ್ನು ಸರಿಯಲ್ಲ, ಅದು ಖಂಡಿಸ್ತೀವಿ ನಾವು. ಆದರೆ ಆ ಥರದ ಒಂದು ಪ್ರಭಾವ ಅವರಿಗಿರುವ ಕಾರಣದಿಂದಾಗಿ ನಿರ್ಮಾಪಕರ ಸಂಘದ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ನಿಖಿತಾ ಮೇಲಿನ ನಿಷೇಧವನ್ನು ವಾಪಸ್ ತಗೋಬೇಕು ಅಂತ ಜನವಾದಿ ಮಹಿಳಾ ಸಂಘಟನೆ ಅಂಬರೀಶ್ ಮತ್ತು ಜಗ್ಗೇಶ್ ಇಬ್ಬರನ್ನೂ ಆಗ್ರಹಿಸಿದೆ. ನಿಖಿತಾ ನಿಷೇಧಕ್ಕೆ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿದ್ರು ನಿರ್ಮಾಪಕರ ಸಂಘ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದೆ. ಸುವರ್ಣ ನ್ಯೂಸ್ ಜೊತೆ ದೂರವಾಣಿ ಮೂಲಕ ಮಾತನಾಡಿದ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ, ತಮ್ಮ ನಿರ್ಧಾರ ಸರಿ ಇದೆ. ಈ ಬಗ್ಗೆ ನಿಖಿತಾ ಬೇಕಾದ್ರೆ ಬಂದು ಕೇಳಲಿ, ಉತ್ತರ ನೀಡೋಕೆ ಸಿದ್ಧ ಅಂದ್ರು.
ನನಗೆ ನಿಖಿತಾ ಅವರು ಮೊಬೈಲ್ ಮೆಸೇಜ್ ಮಾಡಿದ್ದಾರೆ. ಹ್ಮ್ ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಕೇಳಿದ್ದಾರೆ. ಹ್ಮ್ ಅವ್ರು ತಪ್ಪು ಮಾಡಿದಾರೋ ಇಲ್ವೋ, ಅವರು ಸ್ವತಂತ್ರರು, ಅವ್ರು ಬಂದು ನನಗೆ ಪತ್ರದ ಮುಖಾಂತರ ಅವ್ರು ಕೇಳ್ಬೋದು. ಹ್ಮ್ ಅಥವಾ ಅವ್ರಿಗೆ ಇನ್ನೂ ಏನಾದ್ರು ನಾವು ಮಾಡಿರೋದು ಬಹಳ ತಪ್ಪು ಆಗ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗಿದ್ರೆ, ಅವ್ರಿಗೆ ತುಂಬಾ ತೊಂದರೆ ಆಗ್ಬಿಟ್ಟಿದ್ರೆ, ಅವರು ಸ್ವತಂತ್ರವಾಗಿದ್ದಾರೆ. ಇದು ನಮ್ಮ ಸ್ವತಂತ್ರ ಭಾರತದಲ್ಲಿ ಅವ್ರು ನನ್ನ ಮೇಲೆ ಬೇಕಾದ್ರೆ ಒಂದು ಮಾನನಷ್ಟ ಮೊಕದ್ದಮೆ ಹೂಡಕ್ಕೆ ಹೇಳಿ ನಾನು ಉತ್ತರ ಕೊಡ್ತೀನಿ. ಒಟ್ನಲ್ಲಿ ಹೊಡೆದಿದ್ದು ದರ್ಶನ್, ಹೊಡೆಸಿಕೊಂಡಿದ್ದು ಪತ್ನಿ ವಿಜಯಲಕ್ಷ್ಮಿ. ಚಿತ್ರರಂಗ ನಿಷೇಧ ಹೇರಿದ್ದು ಮಾತ್ರ ನಟಿ ನಿಖಿತಾಗೆ. ನಿರ್ಮಾಪಕರ ಸಂಘದ ಈ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನು ತನಗೆ ನಿಷೇಧ ಹೇರಿರೋ ಬಗ್ಗೆ ನಟಿ ನಿಖಿತಾ ತುಂಬಾ ಬೇಜಾರಾಗಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿರೋ ನಿಖಿತಾ, ತಾನು ನನಗಾದ ಅನ್ಯಾಯದಿಂದ ಪ್ರಚಾರ ಪಡೆಯುವಂಥವಳಲ್ಲ. ನನ್ನ ಬಗ್ಗೆ ನನ್ನ ಕುಟುಂಬ, ಸ್ನೇಹಿತರು ಮತ್ತು ಅಭಿಮಾನಿಗಳು ಏನು ಯೋಚನೆ ಮಾಡ್ತಾರೆ ಅನ್ನೋದಷ್ಟೇ ನನಗೆ ಮುಖ್ಯ. ನನಗಾಗಿರೋದು ಘೋರ ಅನ್ಯಾಯ ಅಂತ ಎಲ್ರಿಗೂ ಗೊತ್ತಿದೆ. ನಾನು ಮಾಡದ ತಪ್ಪಿಗಾಗಿ ನನಗೆ ಶಿಕ್ಷೆ ಕೊಟ್ಟು ಚಿತ್ರರಂಗದಿಂದ ನಿಷೇಧ ಹೇರಿದ್ದಾರೆ. ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದ ನನಗೆ ತುಂಬಾ ನೋವಾಗಿದೆ. ಈ ಬಗ್ಗೆ ನಾನು ಹೆಚ್ಚೇನು ಹೇಳಲಾರೆ. ನನಗೆ ಬೆಂಬಲ ನೀಡಿದ ಮಾಧ್ಯಮ, ಅಭಿಮಾನಿಗಳು, ಕಲಾವಿದರು ಮತ್ತು ನನ್ನ ಕುಟುಂಬದಂತಿದ್ದ ಚಿತ್ರರಂಗಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಒಂದ್ ಕಡೆ ದರ್ಶನ್ ಆಸ್ಪತ್ರೆ ಸೇರಿದ್ದಾರೆ, ಇನ್ನೊಂದ್ ಕಡೆ ಕೋರ್ಟ್ ಜಾಮೀನು ಕೊಡೋದಕ್ಕೆ ಬಿಲ್ಕುಲ್ ಒಪ್ಪಿಲ್ಲ. ಇದೆಲ್ಲದರ ಮಧ್ಯೆ ಅಭಿಮಾನದ ಅತಿರೇಕ. ದರ್ಶನ್ಗೆ ಬೇಲ್ ಸಿಗಲಿಲ್ಲ ಅಂತ ಅಂಗವಿಕಲ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಮುಂದಾಗಿದ್ದಾಳೆ. ಬೆಂಗಳೂರಿನ ಕುರುಬರಹಳ್ಳಿ ನಿವಾಸಿ ಭಾಗ್ಯ ರಮೇಶ್ ದಂಪತಿಯ ಮಗಳು 16 ವರ್ಷದ ದೀಪಿಕಾಗೆ ದರ್ಶನ್ ಅಂದ್ರೆ ಹುಚ್ಚು ಅಭಿಮಾನ. ದರ್ಶನ್ ಅನ್ನ ಅಣ್ಣ ಅಂತ ಕರೀತಿದ್ಲು. ಕೋರ್ಟ್ ದರ್ಶನ್ಗೆ ಜಾಮೀನು ನೀಡಲು ನಿರಾಕರಿಸಿದ್ದನ್ನ ತಿಳಿದ ದೀಪಿಕಾ 20 ನಿದ್ರೆ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಮುಂದಾಗಿದ್ದಾಳೆ. ಆಕೆಯನ್ನ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲ